ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲತಾ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಯಾವ ರೀತಿ ಯುಗಾದಿ ಹಬ್ಬ ಮಾಡಿದೆ, ಅದು ಹೇಗಿತ್ತು, ಹೇಗಾಯಿತು ಅಂತ ಹೇಳಿ ಈ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಿನ ಕಾಲದ ಮಕ್ಕಳಿಗೆ ಹಬ್ಬ ಅಂದರೆ ಏನು, ಯಾಕೆ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ. ಆದಷ್ಟು ನಮ್ಮ ಸಂಪ್ರದಾಯಗಳನ್ನ, ನಮ್ಮ ಒಂದು ಮಾಡ್ಕೊಂಡು ಬಂದಿರ್ತೀವಲ್ಲ ಪದ್ಧತಿಗಳನ್ನ ನಮ್ಮ ಮಕ್ಕಳಿಗೆ ನಾವೇ ಹೇಳ್ಕೊಡ್ಬೇಕಾಗತ್ತೆ. ಇಲ್ಲಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಹರಳೆಣ್ಣೆ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆನ ಕಾಯಿಸಿಟ್ಕೊಂಡು ಮಕ್ಕಳಿಗೆ ಚಿರಂಜೀವಿಗಳ ಹೆಸರುಗಳನ್ನ ಹೇಳ್ಕೊಳ್ತಾ ನಮ್ಮ ಮಕ್ಕಳು ಕೂಡ ದೀರ್ಘಾಯುಷಿಗಳಾಗಿರಲಿ ಅಂತ ಹೇಳಿ ಅವರನ್ನು ಬೇಡಿಕೊಂಡು ಮಕ್ಕಳಿಗೆ ಮೈಗೆ ಎಣ್ಣೆ ಹಚ್ಚಬೇಕಾಗತ್ತೆ. ನಾನು ದೇವ್ರ ಮನೆ ಮತ್ತು ಇದಕ್ಕೆಲ್ಲ ರಂಗೋಲಿ ಹಾಕ್ಕೊಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಅಡುಗೆ ಮನೆಗೆ ಬಂದು ಒಬ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಿಟ್ಟಿಗೆ ಕಡಲೆಬೇಳೆ ಮತ್ತು ಬೇಳೆ. ಯೂಶ್ವಲಾಗಿ ಎಲ್ಲರ ಮನೇಲೂ ಯುಗಾದಿ ಹಬ್ಬದಲ್ಲಿ ಬೇಳೆ ಒಬ್ಬಿಟ್ಟೆ ಮಾಡೋದು ಜಾಸ್ತಿ. ಸೊ ನಾನು ಕೂಡ ಬೇಳೆ ಒಬ್ಬಿಟ್ಟೆ ಮಾಡ್ತಾಯಿದ್ದೀನಿ. ಬೇಳೆನ ನಾನು ಕುಕ್ಕರಲ್ಲಿ ಹಾಕಲಿಲ್ಲ. ಕುಕ್ಕರಲ್ಲಿ ಹಾಕಲೂಬಾರ್ದು, ಯಾಕಂದರೆ ಅದು ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡುತ್ತೆ. ಅದಕ್ಕೆ ಪಾತ್ರೆಲೇ ಬೇಳೆನ ಬೇಯಿಸಿಟ್ಕೊಂಡು ಸೋರ್ದಾಕಿ ಅದಾದಮೇಲೆ ನಾನು ಬೆಲ್ಲನೂ ಕೂಡ ಕರಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬೆಲ್ಲ ಅಂದರೆ ಸ್ವಲ್ಪ ಎಳೆ ಪಾಕ ಥರ ಬಂದರೆ ಚೆನ್ನಾಗಿರುತ್ತೆ. ಇದನ್ನು ಬೇಳೆನ ಬೇಯಿಸ್ಕೊಂಡು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಲಿಕ್ಕೆ ಬಿಟ್ಟು ಇಮಿಡಿಯೇಟಾಗಿ ನಾನು ಕೂಡ ಕಡಲೆಕಾಳು ಮತ್ತು ಬಟಾಣಿನ ಹಾಕಿ ಕಾಳು ಗೊಜ್ಜು ಮಾಡ್ಕೊಂಡಿದ್ದೆ. ಕಾಳು ಗೊಜ್ಜು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವೀಟ್ ಇದ್ದಾಗ ಖಾರ ಬೇಕೇ ಬೇಕು ಅನಿಸುತ್ತಲ್ಲ, ಅದಕ್ಕೆ ಕಾಳು ಗೊಜ್ಜು ಅಂತೂ ಹೇಳಿ ಮಾಡಿಸ್ದಂಗಿತ್ತು. ಕಾಳು ಗೊಜ್ಜಿಗೆ ಒಂದು ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥ ಬದನೆಕಾಯಿ. ಅದೇ ನಾನು ಬ್ಲಾಗ್ಗಳಲ್ಲಿ ಹೇಳೋ ಹಾಗೆ ನಾನು ಸ್ವಲ್ಪ ಒಂದು ಕೈ ತೋಟ ಮಾಡ್ಕೊಂಡಿದ್ದೀನಿ. ಬದನೆಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಆ ರೀತಿಯಾಗಿ ಒಬ್ಬರು ಪಕ್ಕದ ಜಾಗದಲ್ಲಿ ನಾನು ಎಲ್ಲ ಥರದ ಗಿಡಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ರುಬ್ಬಿರೋ ಅಂಥ ಕಾಯಿ, ಟೊಮೆಟೊ ಮತ್ತು ಖಾರದ ಪುಡಿನ ರುಬ್ಬಿ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಕಾಳು ಗೊಜ್ಜನ್ನು ಕೂಡ ಪಕ್ಕದಲ್ಲಿಟ್ಟು ಇಮಿಡಿಯೇಟಾಗಿ ಒಬ್ಬಿಟ್ಟಿಗೆ ಮೈದಾ ಹಸಿಟ್ಟನ್ನ ಕಲಸಿಟ್ಕೊಳ್ತಾ ಇದ್ದೀನಿ. ಮೈದಾ ಕಲಿಸ್ಬೇಕಾದಾಗಲೂ ಅಷ್ಟೇ ತೀರಾ ತೆಳ್ಳಗೆ ಇಲ್ಲ, ತೀರಾ ಗಟ್ಟಿಗೆ ಮಾಡ್ಕೊಬೇಡಿ. ನಾನಿಲ್ಲಿ ಯಾವುದೇ ರೀತಿ ರವೆನೂ ಕೂಡ ನಾನು ಬಳಸಿಲ್ಲ, ಬರೀ ಮೈದಾ ಹಸಿಟ್ಟನ್ನೇ ಕಲಸಿ ಇಟ್ಟಿರೋದು. ಅದು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಉಂಟಷ್ಟು ನಿಮಗೆ ಸಾಫ್ಟಾಗಿ ಬರುತ್ತೆ. ನಾವು ಚೆನ್ನಾಗಿ ಹದವಾಗಿ ಕಲಸಿಡಬೇಕು ಅಷ್ಟೇ. ಅದಾದಮೇಲೆ ರುಬ್ಬಿರುವಂಥ ಬೇಳೆನ ಮೈದಾ ಹಿಟ್ಟೊಳಗಡೆ ಹಾಕಿ ತೆಳುವಾಗಿ ಲಟ್ಟಿಸಿದ್ರೆ ತುಂಬಾ ಚೆನ್ನಾಗಿ ನಮಗೆ ಒಬ್ಬಿಟ್ಟು ಹಾಕಿ ಬರುತ್ತೆ. ನೀವು ಬೇಳೆನ ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಆವಾಗ ನಿಮಗೆ ಒಬ್ಬಿಟ್ಟು ಬಂದುಬಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಕಾಳುಗಳು ತರ್ತರಿಯಾಗಿದ್ದರೆ ನೀವು ಆ ಒಬ್ಬಿಟ್ಟನ್ನ ತಟ್ಟಲಿಕ್ಕೆ ಅಷ್ಟು ಚೆನ್ನಾಗಿ ಹಾಕಿ ಬರಲ್ಲ. ನೋಡಿ ನಾನು ಯಾವ ಥರ ಒಬ್ಬಿಟ್ಟನ್ನ ತಟ್ಟಿದ್ದೀನಿ ಅಂತ ಹೇಳಿ. ಒಬ್ಬಿಟ್ಟಿಗೆ ನಾನು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ, ಶಾವಿಗೆ ಪಾಯಸ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಸಬ್ಬಕ್ಕಿ ಪಾಯಸನ ಇಲ್ಲಿ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿನ ಸ್ವಲ್ಪನೇ ಆವಾಗಲೇ ನೆನೆ ಹಾಕಿದ್ದೆ. ಅದಾದಮೇಲೆ ಅದನ್ನು ತುಪ್ಪದಲ್ಲಿ ಹುರ್ಕೊಂಡು ಹಾಲು ಹಾಕಿ ಪಕ್ಕದಲ್ಲಿ ಎತ್ತಿಟ್ಟಿದ್ದೀನಿ. ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕಿದೆ, ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ. ಅದಾದಮೇಲೆ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿನ ಹುರಿದು ಅದರೊಳಗಡೆ ಹಾಕಿದ್ದೀನಿ. ಈ ರೀತಿಯಾಗಿ ನಾವು ನಮ್ಮ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಹೇಗೆ ಮಾಡಿದ್ರಿ, ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.